ಲರ್ನಿಫೈ ಸ್ಟುಡಿಯೋಸ್ ಕನ್ನಡ. ಒಂದು ಹಳ್ಳಿಯಲ್ಲಿ ಒಂದು ಹೆಮ್ಮೆಗಾರ ಕುದುರೆ ಮತ್ತು ಒಂದು ಪರಿಶ್ರಮಿ ಕತ್ತೆ ಇದ್ದವು. ಒಂದು ದಿನ ರೈತನು ಕತ್ತೆಯ ಬೆನ್ನ ಮೇಲೆ ತುಂಬಾ ಭಾರವಾದದ ಹೊರೆ ಇಟ್ಟನು. ಕತ್ತೆ ಹೇಳಿದರು, ಕುದುರೆ, ದಯವಿಟ್ಟು ನನಗೆ ಸ್ವಲ್ಪ ಸಹಾಯ ಮಾಡು, ಇಂದು ಹೊರೆ ತುಂಬಾ ಹೆಚ್ಚು ಇದೆ. ಕುದುರೆ ನಕ್ಕು ಹೇಳಿತು, ನಾನ್ಯಾಕೆ ಸಹಾಯ ಮಾಡಬೇಕು? ಹೊರೆ ಹೊರುವುದು ನಿನ್ನ ಕೆಲಸ, ನನ್ನದು ಅಲ್ಲ. ಕತ್ತೆ ಸ್ವಲ್ಪ ಹೊತ್ತು ನಡೆದು ಹೋಯಿತು, ಆದರೆ ಬೇಗನೆ ತುಂಬಾ ದಣಿದು ಬಿದ್ದು ಹೋಯಿತು. ಅದು ಎದ್ದು ನಿಲ್ಲಲಿಲ್ಲ. ರೈತನು ಚಿಂತೆಯಿಂದ ಹೇಳಿದ, ಈಗ ನಾನು ಏನು ಮಾಡಲಿ? ಅವನು ಕತ್ತೆಯಿಂದ ಹೊರೆ ತೆಗೆದು ಎಲ್ಲ ಹೊರೆಗಳನ್ನು ಕುದುರೆಯ ಮೇಲೆ ಇಟ್ಟನು. ಕುದುರೆ ಆಶ್ಚರ್ಯಗೊಂಡು ಹೇಳಿತು, ಇದು ತುಂಬಾ ಭಾರವಾಗಿದೆ. ಈಗ ಕುದುರೆ ತುಂಬಾ ಕಷ್ಟಪಟ್ಟು ನಿಧಾನವಾಗಿ ನಡೆಯಲು ಆರಂಭಿಸಿತು. ಕತ್ತೆ ಶಾಂತವಾಗಿ ಹೇಳಿತು, ನೀನು ಮೊದಲು ಸ್ವಲ್ಪ ಸಹಾಯ ಮಾಡಿದರೆ ಈಗ ಇಷ್ಟು ಕಷ್ಟವಾಗುತ್ತಿರಲಿಲ್ಲ. ಕುದುರೆ ತನ್ನ ತಪ್ಪನ್ನು ಅರಿತು ಹೇಳಿತು, ನನ್ನನ್ನು ಕ್ಷಮಿಸು, ನಾನು ತುಂಬಾ ಹೆಮ್ಮೆಪಟ್ಟಿದ್ದೆ. ಕತೆಯ ನೀತಿ: ಯಾವಾಗಲೂ ಇತರರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದ ಒಳ್ಳೆಯ ಫಲ ದೊರೆಯುತ್ತದೆ.